ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಟೈಮ್ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇಷ್ಟೊಂದು ದಿನ ಆದಮೇಲೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂದರೆ ಆಯುಧ ಪೂಜೆ. ಸೊ ನಮ್ಮೂರಲ್ಲಿ ಆಯುಧ ಪೂಜೆ ಹೆಂಗೆ ಮಾಡ್ತಾರೆ, ಹೆಂಗಿರುತ್ತೆ ನನ್ನ ಡೇ ಅಂತ ನೋಡೋಣ ಬನ್ನಿ. ಇವಾಗ ಟೈಮ್ 6 o'clock ಆಗಿದೆ. ಸದ್ಯಕ್ಕೆ ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿ ಗಾಡಿಗಳಿಗೂ ರೆಡಿ ಮಾಡಬೇಕು. ಸೊ ಬನ್ನಿ ಗೈಸ್. ಅಮ್ಮ ಆಗಲೇ ಎದ್ದು ಬೆಳಗ್ಗೆನೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ದೇವ್ರ ರೂಮ್ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊತಿದ್ದಾರೆ. ನಾವಿನ್ನು ಎದ್ದು ಓಡಾಡ್ತಾ ಇದ್ದೀವಿ. ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ರು ಅಮ್ಮ ಆಗಲೇ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮನೆ ಒರೆಸೋಣ ಅಂತ ಮನೆಯೆಲ್ಲ ಒರೆಸಿ ಆಚೆ ಒರೆಸಿ ಕೆಳಗಡೆ ಹಂಗೆ ರಂಗೋಲಿ ಹಾಕಿ ಬರೋಣ ಅಂತ ಹೋದ್ವಿ ನಾನು ನನ್ನ ತಂಗಿ. ಮತ್ತು ಅಪ್ಪ ಕಾರ್ನೇ ವಾಷಿಂಗ್ ಕೊಟ್ಟು ಕಾರ್ನ ತಂದಿರಲಿಲ್ಲ. ಅಪ್ಪನ ಜೊತೆ ಕಾರ್ ತರೋಕ್ಕೆ ಎಲ್ಲರೂ ಹೋದ್ವಿ. ನಾವು ಕಾರ್ ತೊಗೊಂಡು ಬರೋಣ ಅಂತ ಹಂಗೆ ಡೆಕೋರೇಷನ್ ಮಾಡಿಸ್ಕೊಂಡು. ನಮ್ಮ ಸಂಜು ಯಾವ ಕೆಲಸ ಮಾಡ್ತಾ ಇದ್ದಾನೆ, ಕಾರ್ ಉಳಿಸೋ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಬಂದ್ಬಿಟ್ಟು ಏನು ಮಾಡೋದು. ಸಂಜು ಹಾಯ್, ಗುಡ್ ಮಾರ್ನಿಂಗ್. ಆಯಿತು, ಫ್ಲವರ್ ತಗೊಂಡು ಆಮೇಲೆ ಗಾಡಿ ತಗೊಂಡು ನಾನು ನನ್ನ ತಂಗಿ ಮತ್ತು ಸಂಜು ಮನೆ ಕಡೆಗೆ ಬಂದ್ವಿ. ಅಪ್ಪ ಜೀಪ್ ಡೆಕೋರೇಷನ್ ಮಾಡ್ತಿದ್ರು. ಅಪ್ಪನ ಜೀಪ್ಗೆ ಫ್ಲವರ್ ಡೆಕೋರೇಷನ್ ಮಾಡಿಸ್ತಿದ್ರು. ಸೊ ನಮಗೆ ಲೇಟ್ ಆಗುತ್ತೆ ಮನೇಲಿ ಕೆಲಸ ಎಲ್ಲ ಮಾಡಬೇಕು ಅಂತ ನಾವು 3 ಜನ ಮನೆ ಕಡೆಗೆ ಬಂದ್ವಿ. ಆಗಿ ರೆಡಿ ಆದೆ. ಈ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಸದ್ಯಕ್ಕೆ ಟೈಮ್ ಆಗಿಬಿಟ್ಟಿದೆ, ಬೇಗ ಎಲ್ಲ ಗಾಡಿಗೆ ರೆಡಿ ಮಾಡಬೇಕು. ಬನ್ನಿ ರೆಡಿ ಮಾಡಿದೆ. ಸೊ ಗಾಡಿಯೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ, ಕ್ಲಿಪ್ಸ್ ತೊಗೊಳಕ್ಕಾಗಿರಲಿಲ್ಲ. ಇವಾಗ ನಾನು ರೆಡಿ ಆಗಿಬಿಟ್ಟು ಪೂಜೆಗೆ ಹೋಗ್ತಾ ಇದ್ದೀವಿ. ಅಪ್ಪಂಗೆ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಪೂಜೆ ಬೇಗ ಬೇಗ ಮಾಡಬೇಕು, ಹೋಗ್ತಾ ಇದ್ದೀವಿ. ಪೂಜೆ ಮಾಡ್ತಿದ್ದೀರಂತೆ ನಾವು ಹೋಯ್ತೀವ ಮಾ. ನಾನು ಬೈತು ಇಲ್ಲೇ ಇತ್ತು, ಮೇಲಿಗೆ ತರಲಿಲ್ಲ, ಇಲ್ಲಿತ್ತು. ಏ ಸಿಂಚನ ಅಕ್ಕ, ಇಲ್ಲಿದಾಯ್ತು ಪ್ರಾಮಿಸ್. ಹೌದು
ಮೂವ್ ಮಾಡ ಈ ಕಡೆಗೆ ಬನ್ರಮ್ಮ. ರಾಜೇಂದ್ರ ಅಂಕಲ್. ಬಿಡು. ಹಿಂದೆ ಹೋಗಿ ಅವನ್ ಆ ಕಡೆ ಹೋಗೋ. ಇಲ್ಲ 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 ಒಂಚೂರು. ದಿಸ್ ಈಸ್ ಮೈ ಬಾಡಿ. ಯಾಕೆಲ್ಲ ಒಂದೊಂದು ರೂಪಾಯಿ ಕಾಯಿ ಇಟ್ಟಿದ್ದೀರಾ? ಕ್ಲಿಪ್ಪು ತರ ಕೇಳ್ದಲ್ಲ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಗಾಡಿಗಳು ಮೂವ್ ಮಾಡಿದ್ವಿ. ಆಹಾ ಅವಳು ನಿಂಬೆ ಹಣ್ಣು ಇದಾಗಲ್ಲ. ಯಾರು ಹಾಕಿದ್ರು ಹೇಳಿ. ಸಂಜು ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊಟ್ವಿ. ಎಲ್ಲ ಹೋಗ್ತಾ ಇದ್ದೀವಿ. ಊರು 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 ಇವಾಗ ಬೇಡ. ಊರು ಬಂದು ಮಾಡ್ಬೋದು. ಫೈನಲಿ ಹಿರಿಸವೆಗೆ ರೀಚ್ ಆದ್ವಿ. ನೋಡಿ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟು ಚಂದ ಕಾಣಿಸ್ತಿದೆ ನಮ್ಮೂರು. ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ವಾ ಕಳೆನೇ ಬೇರೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ ಮಸ್ತಾಗಿ. ಅವ್ರಿಬ್ರನ್ನ ಗಾಡಿ ಕಳಿಸ್ಬಿಟ್ಟು ನಾವಿಬ್ರು ನಡ್ಕೊಂಡು ಹೋಗೋದಾಗಿದೆ ಇವಾಗ. ಆಲ್ಮೋಸ್ಟ್ ಬಂದಿದ್ದೀವಿ. ಫುಲ್ ಲೈಟ್ಸ್ ನೋಡಿ ಹಿಂಗೆ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ. ನಮ್ಮ ತಾತ ವೆಯ್ಟ್ ಮಾಡ್ತಾವ್ರೆ ಆಚೆ ನಿಂತ್ಕೊಂಡು. ಹಾ ಹಾಯ್ ಮಾಡಿ ತಾತ. ಸುಚಿಗೆ ಪಲಾವ್ ಪಲಾವ್ ಅಂತೆ. ಸುಚಿಗೆ ಬನ್ನಿ ಗೈಸ್, ಪಲಾವ್ ಬೇಕಂತೆ. ದೇವಸ್ಥಾನ ಒಳಗಡೆ ಏನು ಹೋಗಲ್ವಲ್ಲ. ಹಾಯ್ ಮಾಡ್ರವ, ಹಾಯ್ ಮಾಡಿ. ಹಿಂಗ ಅನ್ನಿ. ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಟೈರ್ಡ್. ಈಗ ಆಗ್ಬಿಟ್ಟಿದೆ. ಫ್ರೆಶ್ ಅಪ್ ಒಂಚೂರು ಸುಚಿ ದೇವಸ್ಥಾನದ ಹತ್ರ ಹೋಗ್ಬೇಕು. ನನ್ನ ಸುಚಿತ್ರಂಗೆ ಪಲಾವ್ ಬೇಕಂತೆ.
ಫ್ರೆಶ್ ಅಪ್ ಆಗಿ ಬಂದು ಊರೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಊರೇ ಫುಲ್ ಲೈಟ್ ಚೆನ್ನಾಗಿ ಕಾಣಿಸ್ದೆ. ಈ ಉಯ್ಯಾಲೆ ಕಂಬದ ಹತ್ರ ಬಂದು ನಾನು ನಮ್ಮೂರ ಹಬ್ಬದಲ್ಲಿ ತೋರಿಸಿದ್ದೆ ನಾನು ಇವೆಲ್ಲ ನಿಮಗೆ. ಸೊ ಅಲ್ಲಿಗೆ ಬಂದು ಇಲ್ಲಿ ಉತ್ಸವಕ್ಕೆ ಬರುತ್ತೆ ದೇವರು. ನಾವೆಲ್ಲ ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ದೇವ್ರು ಬಂತು. ಇವಾಗ ಉಯ್ಯಾಲೆ ಕಂಬನ ಒಂದು ರೌಂಡ್ ಹಾಕ್ಸಿ ದೇವ್ರನ್ನ ಉಯ್ಯಾಲೆ ಕಂಬನ ಮೇಲೆ ಕೂರಿಸ್ತಾರೆ. ದೇವ್ರ ಕೈ ಮುಗಿಕೊಂಡು ಪ್ರಸಾದ ಇಸ್ಕೊಂಡು ಮನೆ ಕಡೆ ಬರೋದು. ಅನ್ಲಕ್ಕಿಲಿ ಸುಚಿಗೆ ಪಲಾವ್ ಸಿಗ್ಲಿಲ್ಲ, ಉಪ್ಪಿಟ್ಟು ಸಿಕ್ಕಿದೆ ಕೊನೆಗೂ. ಈರೋಡಿಂದ ಲೈಕ್ ತಮಿಳ್ನಾಡಿಂದ ಪಲಾವ್ ತಿನ್ನಕ್ ಬಂದಿದ್ರಂತೆ ಇಬ್ರು. ಬಟ್ ಉಪ್ಪಿಟ್ಟು ಅನ್ನೋದು ಸಿಕ್ಬಿಟ್ಟಿದೆ. ಅನ್ಲಕ್ಕಿ ಸುಚಿ. ಸೊ ಫೈನಲಿ ನಾನು ಡೇನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ದಸರಾ ಇದೆ ನಮ್ಮೂರಲ್ಲಿ, ಫುಲ್ ಜೋರಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಊರಿಗೆ ಬಂದಿದ್ದೀವಿ. ಅದನ್ನು ಹೇಳಿಲ್ಲ, ನಾನು ಆಯುಧ ಪೂಜೆದ ಬ್ಲಾಗ್ ಮಾತ್ರ ಮಾಡ್ತೀನಿ ಅಂತ ಹೇಳಿ ಆಯುಧ ಪೂಜೆದ ಬ್ಲಾಗ್ ಮಾಡ್ತಿದ್ದೆ. ಸೊ ಊರಿಗೆ ಬಂದಿದ್ದೀವಿ. ನಮ್ಮೂರು ಹಿರಿ ಸರ್ ಹೇಳ್ದಂಗೆ ಊರಬ್ಬದ ಹಾಕಿದ್ದೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು. ನಾಳೆ ಫುಲ್ ಚೆನ್ನಾಗಿರುತ್ತೆ, ಇನ್ನೂ ಸೂಪರ್ ಆಗಿರುತ್ತೆ. ಅದ್ರದ್ದು ವ್ಲಾಗ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ, ಮಾಡೋಣ ಅಂತ ಅಂದ್ಕೊಂಡು ನೋಡ್ತೀನಿ. ಆದರೆ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಸೊ ಇವತ್ತು ಇಷ್ಟ ಆಗಿತ್ತು ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.